ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡುವುದು ಹೇಗೆ ಎಂದು ನೋಡೋಣ. ಪ್ಯಾನಿಗೆ ಎಣ್ಣೆ 2 ಸ್ಪೂನ್ಸ್ ಹಾಕಿ, ಅದು ಕಾದ ನಂತರ ಬನ್ಸಿ ರವೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಅದು ಹುರಿದಷ್ಟು ತುಂಬ ರುಚಿ ಬರುತ್ತೆ. ಈ ಉಪ್ಪಿಟ್ಟಂತೂ ತುಂಬ ರುಚಿಯಾಗಿರುತ್ತೆ, ಮಾಡೋದು ಸುಲಭ. ಒಂದ್ಸತಿ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗಿ ಸಪ್ರೇಟ್ ಎತ್ತಿಟ್ಕೊಳ್ಳಿ. ಮತ್ತು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಮುಂದೆ ಇರಲಿ, 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 3-4 ಸ್ಪೂನ್ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಸಾಸಿವೆ ಅದು ಚಟಪಟ ಚಟಪಟ ಅಂದ ನಂತರ ಕರಿಬೇವಿನ ಎಲೆ ಹಾಕಿ, ನಂತರ ಉದ್ದಿನಬೇಳೆ 2 ಸ್ಪೂನ್, ಕಡಲೆಬೇಳೆ 2 ಸ್ಪೂನ್ ಹಾಕಿ, ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರಿ ಈರುಳ್ಳಿನ ಹಾಕ್ಕೊಳ್ಳಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಸಾಕು, ಬೇಗ ಫ್ರೈ ಆಗೋಗುತ್ತೆ. ಇದೊಂದು ಟಿಪ್ಪು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ಸರಿ. ಈ ಉಪ್ಪಿಟ್ಟು ಮಾಡೋದು ಸುಲಭ. 2 ಹಸಿಮೆಣಸಿನ್ಕಾಯಿ ಮಧ್ಯ ಭಾಗ ಕಟ್ ಮಾಡಿ ಹಾಕಿರೋದು, ಸ್ಪ್ರಿಂಗ್ ಆನಿಯನ್ ಇತ್ತು, ಈರುಳ್ಳಿ ಹೂವು ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀವಿ, ಟೊಮೆಟೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಹುರಿದಷ್ಟು ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ಅಷ್ಟೇ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ರುಚಿ ಇರುತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲು ಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗಲೇ ಫ್ರೈ ಆಗಕ್ಕೆ ಮಾತ್ರ ಉಪ್ಪು ಹಾಕಿರ್ತೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅರಿಶಿನ ಒಂದು ಚಿಟಿಕೆ ಅರಿಶಿನ ಸಾಕು. ವೈಟ್ ಕಲರ್ ಬರೋ ಬದಲು ಯೆಲ್ಲೋ ಕಲರ್ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಎಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಡಿ, ಫ್ರೈ ಆಗುತ್ತೆ. ಫ್ರೈ ಆದ ನಂತರ ಅವಾಗ ತೆಗೆದು ಈ ಥರ ಕೈ ಆಡಿಸ್ತಾ ಇರಿ. ನಾವು ಈ ಗ್ಲಾಸ್ ಅಳತೆ ಮಾಡಿದ್ವಿ, ಈ ಗ್ಲಾಸಲ್ಲಿ ರವೆ ತೊಗೊಂಡಿದ್ದು. ಆ ಗ್ಲಾಸಲ್ಲಿ ರವೆ 1 ಗ್ಲಾಸ್ ರವೆ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕು. 2 ಗ್ಲಾಸ್ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಈಗಲೇ ಹಾಕಿದ್ರೆ ಅದ್ರದ್ದು ರುಚಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಾಯಿ ತುರಿದಿರುವ ಕಾಯಿ ಇತ್ತು, ಆ ಕಾಯಿ ತುರಿನೂ ಈಗಲೇ ಹಾಕಿದ್ರೆ ಸ್ವಲ್ಪ ಎಣ್ಣೆ ಬಾಯ್ಲ್ ಆದಾಗ ಅದರ ರುಚಿ ಟೇಸ್ಟಿನ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಚೆನ್ನಾಗಿ ನೀರು ಕುದಿಬೇಕು. ಚೆನ್ನಾಗಿ ಕುದ್ರೇ ಈ ಥರ ಚೆನ್ನಾಗಿ ನೋಡಿ, ಈ ಥರ ಎಲ್ಲ ಕುದಿದ ನಂತರ ಇದು 1 ಗ್ಲಾಸ್ ಬನ್ಸಿ ರವೆ ಇದೆ, ಹುರಿದ ಮೇಲೆ ಮೆಜರ್ಮೆಂಟ್ ಮಾಡಿದ್ದೀವಿ. 1 ಗ್ಲಾಸ್ ಬನ್ಸಿ ರವೆಗೆ 2 ಗ್ಲಾಸ್ ನೀರು ಹಾಕಿರ್ತೀವಲ್ವಾ. ಈಗ ಆ 1 ಗ್ಲಾಸ್ ಬನ್ಸಿ ರವೆನ ಒಂದು ಕೈಯಲ್ಲಿ ಹಾಕ್ತಾ ಇರಿ, ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಇರಿ, ಕಲಿಸ್ತಾ ಇರಿ. ಅದನ್ನು ಆವಾಗ ಗಂಟು ಕಟ್ಕೊಳ್ಳಲ್ಲ. ನೋಡಿ ಈ ಥರ ಕಲಿಸ್ತಾ ಇರಬೇಕು. ಸ್ವಲ್ಪ ಚೆನ್ನಾಗಿ ಬೇಯಬೇಕದು, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಅವಾಗ ಒಂಚೂರು ತಿರುಗಿಸ್ತಾ ಇರಿ. ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಒಂದು ಸ್ವಲ್ಪ ಹೊತ್ತು ಲಿಡ್ ಹಾಕಿ ಮುಚ್ಚಿಬಿಟ್ಟು ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಬನ್ಸಿ ರವೆ ಉಪ್ಪಿಟ್ಟು. ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.